ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನನ್ನ ಹೆಸರು ಸೋಮಸುಂದರ್ ಅಂತೇಳಿ, ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆಯ ಒಂದು ವಾರ್ಷಿಕ ಸರಾಸರಿ ಮಳೆ 599 ಮಿಲಿಮೀಟ್ರು ಇರ್ತದೆ. ಬಟ್ ನಾವು ಇಲ್ಲಿಯವರೆಗೆ ಜೂನ್ ಹಂತದವರೆಗೆ ನಮಗೆ 145 ಮಿಲಿಮೀಟ್ರಿಗೆ 140 ಮಿಲಿಮೀಟ್ರ್ ಮಳೆ ಬಂದಿದ್ದು ಸುಮಾರು 103% ಮಳೆ ಆಗಿದೆ. ಅದೇ 3% ಅಂದರೆ 97% ಮಳೆ ಆಗಿದೆ. 97% ಮಳೆ ಆಗಿದೆ, 3% ನಮಗೆ ಕೊರತೆ ಆಗಿದೆ ಇಲ್ಲಿವರೆಗೆ. ಅದರಲ್ಲಿ ಹೇಳಬೇಕು ಅಂದರೆ ಜೂನ್ ತಿಂಗಳಲ್ಲಿ ನಮ್ಮದು 95% ಮಳೆ ಆಗಿದೆ ಇಲ್ಲಿವರೆಗೆ. ಬಟ್ ಏನಾಗಿದೆ ಈಗ ಅಂದರೆ ಹೆಚ್ಚಿಗೆ ಓವರಾಲು ನಮಗೆ ಮಳೆ ಚೆನ್ನಾಗಿ ಬಂದಿದ್ರೂ ಸಹ ಗ್ಯಾಪ್ ಆಗಿದೆ. ಇತ್ತೀಚೆಗೆ ಸ್ವಲ್ಪ ವೈಡರ್ ಗ್ಯಾಪ್ ಆಗಿದೆ. ಕಳೆದ 2 ವಾರಗಳಿಂದ ಮಳೆ ನಮಗೆ ಬಂದಿಲ್ಲ. ಏಕಾಏಕಿ ಮಳೆ ಬಂದಿದೆ. ನಮಗೆ 95% ಮಳೆ ಆಗಿದ್ರೂ ಸಹ ಆ ವೈಡರ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ, ಫ್ರೀಕ್ವೆನ್ಸಿ ಇಲ್ಲ. ಸೊ ಕಳೆದ 2 ವಾರದಿಂದ ಗ್ಯಾಪ್ ಆಗಿದೆ. ಸೊ ಹಾಗಾಗಿ ನಮ್ಮದು ಬಿತ್ತನೆಯೂ ಸಹ ನಮಗೆ ಟೇಕ್ ಆಫ್ ಆಗಿಲ್ಲ ಸ್ವಲ್ಪ ಹೆಚ್ಚಿನ ಪ್ರದೇಶದಲ್ಲಿ. ಕಳೆದ ಬಾರಿ ನಮಗೆ ಜೂನ್ ತಿಂಗಳಲ್ಲೂ ಸಹ ನಮಗೆ ಮಳೆ ಕೊರತೆ ಇತ್ತು. 48% ಕೊರತೆ ಇತ್ತು. 48% ಕೊರತೆ ಇತ್ತು, 52% ಆಗಿತ್ತು. ಬಟ್ ಈ ಬಾರಿ ಜೂನ್ ತಿಂಗಳಲ್ಲಿ ನಮಗೆ 95% ಮಳೆ ಆಗಿದೆ. ಏಕಾಏಕಿ ಹೆಚ್ಚಿಗೆ ಮಳೆ ಆಗಿದೆ, ಮಳೆ ಹೆಚ್ಚಿಗೆ ಆಗಿದೆ. ಆದರೆ ವೈಡರ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಮತ್ತು ದೆರ್ ಇಸ್ ಎ ವೈಡ್ ಗ್ಯಾಪ್, ಮಳೆ ಫ್ರೀಕ್ವೆನ್ಸಿ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಸೋಯಿಂಗಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ನಮಗೆ ಈ ಬಾರಿ ಮುಂಗಾರು ಹಂಗಾಮಿಗೆ 1,59,546 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಬಿತ್ತನೆ ಗುರಿ ಇದೆ ನಮಗೆ. ಅದರಲ್ಲಿ ಇಲ್ಲಿಯವರೆಗೆ ನಮಗೆ 39,043 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು 24.47% ಬಿತ್ತನೆ ಆಗಿದೆ ನಮಗೆ. ಈಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿಗೆ ಹೆಚ್ಚಿನ ಪ್ರದೇಶ ನಮಗೆ ನೀರಾವರಿ ಪ್ರದೇಶನೇ ಹೆಚ್ಚಿಗೆ ಇದೆ. ಸೊ 1,18,540 ಹೆಕ್ಟೇರ್ ಪ್ರದೇಶ ನೀರಾವರಿ ಪ್ರದೇಶನೇ ಬರ್ತದೆ. ನಿಮಗೆ ಕೃಷಿ ಆಧಾರಿತ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಮ್ಮದು ಕೃಷಿ ಆಧಾರಿತದಲ್ಲಿ ಇನ್ನೂ ನಮಗೆ ಮಳೆ ಬಂದರೆ ಈ ತಿಂಗಳು, ಈಗ ನಮಗೆ ಜುಲೈ ತಿಂಗಳಲ್ಲೂ ನಮಗೆ ಸ್ಕೋಪ್ ಭಾಳ ಇದೆ. ಈಗ ನಮಗೆ ಪ್ರಮುಖವಾಗಿ ಈಗ 39,043 ಹೆಕ್ಟೇರ್ ಪ್ರದೇಶ ಏನು ಬಿತ್ತನೆ ಆಗಿದೆ, ಆ 24% ಹೇಳಿದ್ರೆ ಪ್ರಮುಖವಾಗಿ ಹತ್ತಿ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ, ಹತ್ತಿ ಬೆಳೆ. ಅದು ಬಿಟ್ಟರೆ ನಂತರ ಮುಸ್ಕಿನ ಜೋಳ, ಬಿಳಿ ಜೋಳ ಮತ್ತು ತೊಗರಿ ಬೆಳೆಗಳು ಬಿತ್ತನೆ ಆಗಿರ್ತಕ್ಕಂಥದ್ದು. ಈಗ ಈ ಬೆಳೆಗಳು ಏನಾಗ್ತದೆ ಅಂದರೆ ಕಳೆದ 2 ವಾರದ ಮಳೆ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಈಗ ಇನ್ನೂ 4 ದಿನದೊಳಗಾಗಿ ಮಳೆ ಬರಲಿಲ್ಲ ಅಂತಂದರೆ ಡ್ರೈ ಆಗಲಿಕ್ಕೆ ಶುರು ಆಗುತ್ತೆ, ಒಣಗಲಿಕ್ಕೆ ಶುರು ಆಗ್ತವೆ ಮತ್ತು ಡ್ಯಾಮೇಜು ಕಾಣಿಸ್ಕೊಳ್ತದೆ 4 ದಿನದೊಳಗಡೆ ಮಳೆ ಬರಲಿಲ್ಲ ಅಂತಾರೆ. ಸೊ ಸದ್ಯಕ್ಕೆ ರೈಟ್ ನಾವು ಇಟ್ ಇಸ್ ಓಕೆ. 4-5 ದಿನದ ಒಳಗಾಗಿ ಮಳೆ ಬಂದರೆ ನಾವು ಬೆಳೆಗಳನ್ನ ನಾವು ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಅಂತಾರೆ ಮತ್ತೆ ನಾವು ಅದನ್ನು ರೈತ ಬಾಂಧವರು ಅದನ್ನು ರಿಮೂವ್ ಮಾಡಿ ಬೇರೆ ಬೆಳೆಗೆ ಹೋಗ್ಬೋದು, ಅಥವಾ ನಾವು ಪರ್ಯಾಯ ಬೆಳೆ ಕಾರ್ಯಕ್ರಮ ರೂಪಿಸ್ಬೇಕಾಗ್ತದೆ. ಈಗಾಗಲೇ ನಾವು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ನಾವು ಜುಲೈ ಮೊದಲನೇ ಫೋರ್ಟ್ನೈಟಲ್ಲಿ ಮತ್ತು ಜುಲೈ ಸೆಕೆಂಡ್ ಫೋರ್ಟ್ನೈಟಲ್ಲಿ ಯಾವ ಬೆಳೆಗಳನ್ನ ಹಾಕಬೇಕು, ಮತ್ತು ಆಗಸ್ಟ್ ಫಸ್ಟ್ ಫೋರ್ಟ್ನೈಟಲ್ಲಿ ಯಾವ ಬೆಳೆಗಳನ್ನ ಹಾಕಬೇಕು, ಮತ್ತು ಮಳೆ ಬರಲ್ಲ ಅಂತಾರೆ. ಅದೇ ರೀತಿ ಆಗಸ್ಟ್ ಸೆಕೆಂಡ್ ಫೋರ್ಟ್ನೈಟ್ ಯಾವ ಬೆಳೆಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದನ್ನು ಪಬ್ಲಿಷು ನಾವು ಮಾಡ್ತಾಯಿದ್ದೀವಿ. ಈಗ ಉದಾಹರಣೆಗೆ ಲೇಟ್ ಸೋನ್, ತಡವಾಗಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆಗಳಾದಂಥ ರಾಗಿ ಬೆಳೆ, ಅದೇ ರೀತಿ ಸಜ್ಜೆ, ನವಣೆ, ಉರುಳಿ, ಈ ಬೆಳೆಗಳಿಗೆ ನಾವು ಸ್ವಿಚ್ ಓವರ್ ಆಗಬೇಕಾಗ್ತದೆ. ಸೊ ಈಗ ಇನ್ನೂ ಫರ್ದರ್ ಡಿಲೇ ಆದರೆ ಈ ಬೆಳೆಗಳಿಗೆ ಹೋಗೋ ಬದಲಾಗಿ, ಸೊ ಹಾಗಾಗಿ ನಾವು ಆಶಾದಾಯಕ ಹೋಗಿದ್ದೀವಿ. ಮಳೆ ನಮಗೆ ಜುಲೈ ತಿಂಗಳು ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ. ಜುಲೈ ತಿಂಗಳು ಮಳೆ ಬಂದರೂ ನಮಗೆ ಏರಿಯಾ ಕವರಪ್ ಆಗುತ್ತೆ, ಸಮಸ್ಯೆ ಏನಿಲ್ಲ. ಬಟ್ ನಮಗೆ ಏನಾಗಿದೆ ಅಂತಂದರೆ ನೀರಾವರಿ ಪ್ರದೇಶದ ಬೆಳೆ 1,18,547 ಹೆಕ್ಟೇರ್ ಪ್ರದೇಶ ಹೆಚ್ಚಿನ ಪ್ರದೇಶ ಇರೋದ್ರಿಂದ 60% ಅದೇ ಇರೋದ್ರಿಂದ ಏನಾಗುತ್ತದೆ, ಡ್ಯಾಮ್ಗೆ ನೀರು ಬರ್ತಕ್ಕಂಥ ಆಧಾರದ ಮೇಲೆ ನಮಗೆ ಅದು ಕವರೇಜ್ ಆಗುತ್ತೆ. ಕಮಾಂಡರ್ನೇ ಹೆಚ್ಚಿಗೆ ಬರುತ್ತೆ ನಮ್ಮಲ್ಲಿ. ಕಮಾಂಡರ್ನೇ ಹೆಚ್ಚಿಗೆ ಬರುತ್ತೆ. ಭತ್ತ ಪ್ರಮುಖವಾಗಿ ಬರ್ತಕ್ಕಂಥ ಭತ್ತದ ಬೆಳೆ. ಸೊ ಹಾಗಾಗಿ ರಿಲೀಸಿಂಗ್ ಆಫ್ ವಾಟರ್ ಫ್ರಾಮ್ ತುಂಗಭದ್ರಾ ಡ್ಯಾಮ್ ಅದರ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ನೀರಾವರಿ ಪ್ರದೇಶದಲ್ಲಿ. ಈ ಕೃಷಿ ಆಧಾರಿತದಲ್ಲಂತೂ ನಮಗೆ ಇನ್ನೂ ಆಶಾದಾಯಕ ಹೋಗಿದ್ದೇವೆ. ಜುಲೈ ತಿಂಗಳು ಬಂದ್ರೂ ನಮ್ಗೆ ಇನ್ನೂ 1 ವಾರ ಅದರೊಳಗಡೆ ಮಳೆ ಬಂದರೂ ನಮಗೆ ಟೇಕ್ ಆಫ್ ಆಗುತ್ತೆ ಬಿತ್ತನೆ, ಮತ್ತು ಇರತಕ್ಕಂಥ ಬೆಳೆಗಳ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆ ದರ್ ಇಸ್ ನೋ ಪ್ರಾಬ್ಲಮ್. ಒಂದು ಜೊತೆಗೆ ಇದಕ್ಕೆ ಬೇಕಾಗ್ತಕ್ಕಂಥ ನಮ್ಮ ಮುಂಗಾರಿಗೆ 1,59,545 ಹೆಕ್ಟೇರ್ ಪ್ರದೇಶಕ್ಕೆ, ಆ ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತಕ್ಕಂಥ ನಮಗೆ ಪ್ರಮುಖವಾಗಿ ರೈತರಿಗೆ ಅವಶ್ಯ ಇರತಕ್ಕಂಥ ಬಿತ್ತನೆ ಬೀಜಗಳನ್ನ ನಾವು ರೈತ ಸಂಪರ್ಕ ದಾಸ್ತಾನು ಮಾಡಿದ್ದೀವಿ. ಈಗ ಪ್ರಮುಖವಾಗಿ ಮೇಜರಾಗಿ ಬರ್ತಕ್ಕಂಥ ಭತ್ತ ಈಗ ನಮ್ಗೆ ಈಗಾಗಲೇ ಗುರಿ ನಮಗೆ 7,114 ಕ್ವಿಂಟಾಲ್ ಗುರಿ ಕೊಟ್ಟಿದ್ದಾರೆ. ನಮ್ಗೆ ಈಗಾಗಲೇ ದಾಸ್ತಾನು 10,415 ಕ್ವಿಂಟಾಲಷ್ಟು ದಾಸ್ತಾನು ಅಂತೂ ಇದೆ, ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿದೆ. ಈಗಾಗಲೇ 2,157 ಕ್ವಿಂಟಾಲ್ ಈಗಾಗಲೇ ವಿತರಣೆ ಆಗಿದೆ, ನಮ್ಮ ರೈತ ಸಂಪರ್ಕಗಳ ಮೂಲಕ ವಿತರಣೆ ಆಗಿದೆ. ರೈತರಿಗೆ ಪ್ರಮುಖವಾಗಿ ಭತ್ತ, ಅದೇ ರೀತಿ ಮುಸ್ಕಿನ ಜೋಳ ಕೊಡ್ತಾಯಿದ್ವಿ, ಭತ್ತ ಕೊಡ್ತಾಯಿದ್ವಿ, ತೊಗರಿ ಕೊಡ್ತಾಯಿದ್ವಿ,
ರಾಗಿ, ಶೇಂಗಾ, ತೊಗರಿ ಇವೆಲ್ಲ ಕೊಡ್ತಾ ಇದ್ವಿ. ಸೊ ಬಿತ್ತನೆ ಬೀಜಗಳು ವಿತರಣೆ ಇದೆ, ಆ ವಿತರಣೆ ಅಂತೂ ಆಗ್ತಾ ಇದೆ. ಬಟ್ ಏನಾಗಿದೆ, ಮಳೆ ಆಗಬೇಕು, ಈಗ ಮಳೆ ಆಗಬೇಕು ಅನಿವಾರ್ಯವಾಗಿ. ಈಗ ನಮಗೆ ಸ್ವಲ್ಪ ಕಾರಣಾಂತರದಿಂದ ಈಗ ನಮಗೆ ನಿರೀಕ್ಷೆ ಇತ್ತು ಈ ಥರ ನಾರ್ಮಲ್ ಟು ಮೆಟ್ರಲಾಜಿಕಲ್ IMD ವತಿಯಿಂದ ನಾರ್ಮಲ್ ಟು ಬಿಲೋ ನಾರ್ಮಲ್ ಆಗುತ್ತೆ ಅಂತ ಪ್ರಿಡಿಕ್ಷನ್ ಇತ್ತು. ಅದರ ಪ್ರಕಾರನೇ ಸ್ವಲ್ಪ ಸ್ಲೋ ಆಗಿದೆ. ಬಟ್ ಈಗ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇಟ್ ಇಸ್ ನೋ ಅದರಲ್ಲಿ ಸಮಸ್ಯೆನಾಗಲ್ಲ. ಜೊತೆಗೆ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ, ರಸಗೊಬ್ಬರಗಳಿಗೆ ನಮಗೆ ಈ ಬಾರಿ ಮುಂಗಾರು ಹಂಗಾಮಿಗೆ 1,03,778 ಮೆಟ್ರಿಕ್ ಟನ್ ನಮಗೆ ಮುಂಗಾರು ಹಂಗಾಮಿಗೆ ಗುರಿ ಇದೆ. ನಮಗೆ ಇಲ್ಲಿವರೆಗೆ ಎಲ್ಲ ಹಳೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಸೇರಿ ಸಪ್ಲೈ ಆಗಿರ್ತಕ್ಕಂಥ 91,888 ಮೆಟ್ರಿಕ್ ಟನ್ ನಮಗೆ ಸಪ್ಲೈ ಆಗಿದೆ. ಸಪ್ಲೈ ಆಗಿ ಈಗ ಅದರಲ್ಲಿ 43,740 ಮೆಟ್ರಿಕ್ ಟನ್ ವಿತರಣೆ ಆಗಿ 48,348 ಟನ್ನು ನಮಗೆ ದಾಸ್ತಾನು ಲಭ್ಯತೆ ಇದೆ. ನಮಗೆ ರೈತ ಬಾಂಧವರು ಈಗ ಬಿತ್ತನೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಬಿತ್ತನೆ ಬೀಜಗಳನ್ನು ಖರೀದಿ ಮಾಡ್ಕೊಳ್ತಿದ್ದಾರೆ, ರಸಗೊಬ್ಬರಗಳನ್ನು ಖರೀದಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮಳೆ ಬಂದರೆ ಇಮಿಡಿಯೇಟ್ಲಿ ದೇ ವಿಲ್ ಗೋ ಫಾರ್ ಸೋಯಿಂಗ್ ಆಗ್ಬಿಟ್ಟು ಶುರು ಆಗುತ್ತೆ, ಬಿಸ್ಕಿಗೆ ಶುರು ಆಗುತ್ತೆ. ಬಟ್ ಈಗ ಬಿಸ್ಕಿಗೆ ಶುರುವಾಗಿ ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಇದ್ದಾರೆ. ಮಳೆ ಸ್ವಲ್ಪ ಗ್ಯಾಪ್ ಆಗಿರೋದ್ರಲ್ಲಿ ಸ್ವಲ್ಪ ಸ್ಥಗಿತ ಆಗಿದೆ. ನಾವು ಆಶಾದಾಯಕವಾಗಿ ಇದ್ದೇವೆ, ಬರುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದ್ದೇವೆ. ಸೊ ನಮಗೆ ಬಿತ್ತನೆ ಬೀಜ ರಸಗೊಬ್ಬರದಲ್ಲಿ ಈ ವರ್ಷ ಯಾವುದೂ ಕೊರತೆ ಇಲ್ಲ. ಸರ್ ನಮ್ದು ಏನಾಗಿದೆ, ಇಲ್ಲಿ ಪೂರ್ವ ಮುಂಗಾರು ಬೆಳೆಗಳು ಬರೋದಿಲ್ಲ. ನಮಗೆ ಅರ್ಲಿ ಮಾನ್ಸೂನ್ ಕ್ರಾಪ್ಸು ನಮಗೆ ಬರೋಲ್ಲ, ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ಗಳು. ಈಗೇನಾಗುತ್ತೆ ಅಂದರೆ ನಮಗೆ ಮಾರ್ಚಿಂದ ಮೇವರೆಗೆ ನಾವು ಪೂರ್ವ ಮುಂಗಾರು ಅಂತ ಕರಿತೀವಿ. ಮಾರ್ಚ್, ಏಪ್ರಿಲ್, ಮೇನ ಪೂರ್ವ ಮುಂಗಾರು ಅಂತ ಕರಿತೀವಿ. ಈಗ ಸೌತ್ ಕರ್ನಾಟಕ ಹೋದರೆ ಪೂರ್ವ ಮುಂಗಾರು ಬೆಳೆಗಳು ಬರ್ತವೆ. ಸಾಲಿ ಹೆಸರು, ಉದ್ದು, ಅಲಸಂದೆ ಇವೆಲ್ಲ ಹಾಕ್ತಾರೆ. ಆ ಥರ ನಮಗೆ ಪೂರ್ವ ಮುಂಗಾರು ಬೆಳೆ ಬರೋದಿಲ್ಲ. ನಾರ್ಮಲಾಗಿ ನಮ್ಗೆ ಬಿತ್ತನೆ ಆಗ್ತಕ್ಕಂಥ ಜೂನ್ ತಿಂಗಳಲ್ಲಿ, ಜೂನ್ ಫಸ್ಟ್ ಸೆಕೆಂಡ್ ವೀಕಲ್ಲಿ, ಜುಲೈನಲ್ಲೇ ಆಗ್ತಕ್ಕಂಥದ್ದು. ಆಗಸ್ಟ್ವರೆಗೂ ನಮಗೆ ಬಿತ್ತನೆ ಆಗುತ್ತೆ. ಪ್ರತಿ ವರ್ಷವೂ ಆಗಸ್ಟ್ವರೆಗೂ ಬಿತ್ತನೆ ಆಗುತ್ತೆ. ಸೊ ಮುಂಗಾರು ನಮಗಿನ್ನೂ ಕಳೆದೋಗಿಲ್ಲ, ನಮಗಿನ್ನೂ ಕಾಲಾವಕಾಶ ಇದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.